ಅದು ನಮ್ಮ ಕೆಂಗೇರಿ ಕೋಟೆ ಒಳನ ಪ್ರಮುಖ ಆಕಾಂಕ್ಷಿಗಳಾದಂಥ ಶ್ರೀ ಶಿವಮೊಗ್ಗದವರಿಗೆ ಹುಟ್ಟುಹಬ್ಬದ ಆರ್ಥಿಕವಾದ ಶುಭಾಶಯಗಳನ್ನು ಕೊಡ್ತಾ ಏನಿವತ್ತು ಈ ಶುಭ ಸಂದರ್ಭದಲ್ಲಿ ಈ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ಈ ನಮ್ಮ ಕೆಂಗೇರಿ ಕೋಟೆ ವಾರ್ಡ್ ಕಡೆಯಿಂದ ಇವರು ಮುಂದಿನ ದಿನಗಳಲ್ಲಿ ಈ ವಾರ್ಡ್ಗೆ ಹೆಚ್ಚಿನ ರೀತಿಯಲ್ಲಂತ ಕಾರ್ಯಗಳು ಮಾಡಿ ಕಾರ್ಪೊರೇಟರ್ ಆಗಲಿ ಅಂತ ನಾವು ಕೆಂಗೇರಿ ಕೋಟೆ ವಾರ್ಡ್ ಪರವಾಗಿ ಅವ್ರಿಗೆ ಆಶಿಸ್ತಾ ಇದ್ದೀವಿ. ನಮಸ್ಕಾರ. ಧನ್ಯವಾದ. ಹಾಗೂ ಹಿತೈಷಿಗಳು ಸುಮಾರು ಅವರ ನಮ್ಮ ಪರಿಚಯ ಸುಮಾರು 25 ವರ್ಷ ಒಂದೇ ಮಟ್ಟದಿಂದಾನೇ ನಮಗೆ ಅವರ ಪರಿಚಯ ಆಗಿದ್ದು. ಶಿವಮೊಗ್ಗದೇವರು ಒಳ್ಳೆ ದೇವ್ರ ಕೆಲ್ಸಗಳೇ ಆಗ್ಲಿ, ಸಮಾಜ ಸೇವೆನೇ ಆಗ್ಲಿ ಅವಾಗ್ಲಿಂದ ಮಾಡ್ಕೊಂಡ್ ಬರ್ತಿರೋಂತ ವ್ಯಕ್ತಿ. ಅವರು ಕೆಂಗೇರಿ ಕೋಟೆ ವಾರ್ಡ್ನ ಈಗ GBA ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ನಮ್ಮೆಲ್ಲರ ಸಹಕಾರ ಹಾಗೂ ಕೋಟೆ ಜನಗಳ ಸಹಕಾರ ಹಾಗೂ ಆ ವಾರ್ಡಿನ ಎಲ್ಲ ಪ್ರಮುಖರುಗಳು ನಮ್ಮ ಜೊತೆಲಿದ್ದು ನಮ್ಮ ಶಿವಮೊಗ್ಗದೇವರಿಗೆ ಆಶೀರ್ವಾದ ಮಾಡಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು. ಈ ಹುಟ್ಟುಹಬ್ಬ ದಿವಸ ಅವ್ರಿಗೆ ಆಶಿಸ್ತಾ ಇದೀವಿ. ಅವ್ರು ಜಯಗಳಿಸ್ಲಿ ಅಂತ ನಮ್ಮೆಲ್ಲರ ಆರೈಕೆ ಶುಭಾಶಯಗಳು. ಸರ್ ತಮ್ಮ ಬೆಂಬಲ ತಮ್ಮಲ್ಲಿರ್ತೀವಿ ನಾವು. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಮುಂದಿನ ದಿನಗಳಲ್ಲಿ ಕಾರ್ಪೊರೇಟ್ ಆಗ್ಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಕೆಂಗೇರಿ ಕೋಟೆ ವಾರ್ಡಿನ ಸಮಸ್ತ ಎಲ್ಲ ನನ್ನ ಮುಖಂಡರುಗಳು, ಆತ್ಮೀಯರು, ಸ್ನೇಹಿತರುಗಳು, ಎಲ್ಲ ಸಂಬಂಧಿಕರು ಮತ್ತೆ ಎಲ್ಲ ಕಾರ್ಯಕರ್ತರುಗಳು, ಎಲ್ಲ ಮತದಾರಗಳು ಇವತ್ತೇನು ಈ ಒಂದು ಹುಟ್ಟುಹಬ್ಬ ಶುಭಾಶಯ ಕೇಳಿದರೆ ಎಲ್ರಿಗೂ ಕೂಡ ನಾನು ಅವ್ರಿಗೆ ಯಾವತ್ತು ಚಿರಋಣಿ ಆಗಿರ್ತೀನಿ. ಅವ್ರ ಈ ಸೇವೆಗೆ ಸದಾ ನಾನು ಮುಡುಪಾಗಿಟ್ಟು ಪ್ರಾಮಾಣಿಕವಾದಂತ ಸೇವೆಯನ್ನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ಬಯಸ್ತೇನೆ. ಪಕ್ಷಾತೀತವಾಗಿ ಬಂದು ಶುಭಾಶಯ ಸ್ನೇಹಿತರು ಪಕ್ಷಾತೀತವಾಗಿ ವಿಶ್ವಾಸದಲ್ಲಿ ಬಂದು ಕೋರ್ಕೊಂಡು ಹೋಗ್ತಾ ಇದ್ರೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಪಕ್ಷ ಹೈಕಮಾಂಡ್ ಏನ್ ತೀರ್ಮಾನ ತಗೊಂತಾರೋ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಬದಲಾಗಿರ್ಬೇಕು.